ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ತತ್ಸತ್. ಪರಬ್ರಹ್ಮನೇ ನಮಃ. ದತ್ತವಾಡ ಶ್ರೀ ಸದ್ಗುರು ಬಾಬಾ ಮಹಾರಾಜರವರ ಚರಿತಾಮೃತವು 2ನೇ ಅಧ್ಯಾಯ. ಸೂಚನೆ: ಅಡವಿ ಸ್ವಾಮಿಯು ಬಸನಗೌಡನ ಮಡದಿ ಗರ್ಭದಿಂ ಪುಟ್ಟುತ ತಾಂ ಪಡೆದ ಬಾಬಾ ನಾಮವನು ದರೆ ಜನರ ಪೊರೆಯಲ್ಕೆ. ಬೋವಾಚಕ ಮಹಾಶಯರೇ, ಹಿಂದಿನ ಅಧ್ಯಾಯದಲ್ಲಿ ಬಸನಗೌಡರು ಅಂಕಲಗಿ ಅಡವಿ ಸ್ವಾಮಿಗಳಿಂದ ಸುಪುತ್ರ ಫಲೋತ್ಪತ್ತಿಗೆ ಕಾರಣವಾದ ಆಶೀರ್ವಾದವನ್ನು ಪಡೆದು ಅಂಕಲಗಿ ಮಠದಿಂದ ದತ್ತವಾಡಕ್ಕೆ ಹಿಂದಿರುಗಿದ ಕಥಾಭಾಗವನ್ನು ಕೇಳಿರುವಿರಿ. ಮುಂದಿನ ಕಥಾಭಾಗವನ್ನು ಶ್ರದ್ಧೆಯಿಂದ ಆಲಿಸಿರಿ. ಬಸನಗೌಡರ ಧರ್ಮಪತ್ನಿಯಾದ ಬಾಳಮ್ಮನು ಚಾತಕ ಪಕ್ಷಿಯು ಸ್ವಾತಿ ಬಿಂದುವನ್ನು ನಿರೀಕ್ಷಿಸುವಂತೆ ಪತಿಯು ಬರುವ ಮಾರ್ಗ ನಿರೀಕ್ಷಣೆಯಲ್ಲಿದ್ದಳು ಮತ್ತು ಹೀಗೆ ಯೋಚಿಸುತ್ತಿದ್ದಳು: ಈ ಪ್ರಪಂಚದಲ್ಲಿ ಪುತ್ರೇಶನವು ಈಶನತ್ರಯದಲ್ಲಿ ಸೇರಿದ್ದು, ಈಶನತ್ರಯಗಳು ದುಃಖ ಭೂಯಿಷ್ಠವಾದವುಗಳು. ಇವು ಸುಖ ಸಾಧಕಗಳಲ್ಲವೆಂದು ಅನೇಕ ಶಾಸ್ತ್ರಗಳಲ್ಲಿ ಪ್ರತಿಪಾದಿಸಲ್ಪಟ್ಟಿದೆ. ಇದು ನಿಜವಿರಬಹುದೇ? ನಿಜವಾದರೆ ದುಃಖದಾಯಕವಾದ ಪುತ್ರನನ್ನು ನಾವೇಕೆ ಅಪೇಕ್ಷಿಸಬೇಕು? ನಮ್ಮಂತೆ ಹಿಂದಿನವರು ಪುತ್ರರು ತಮಗೆ ಉಂಟಾಗುವುದಕ್ಕೆ ಅನೇಕ ದೇವರುಗಳಿಗೆ ನಡೆದುಕೊಂಡವರ ಇತಿಹಾಸವೂ, ಅನೇಕ ಯಜ್ಞ ಯಾಗಾದಿಗಳನ್ನು ಆಚರಿಸಿದವರ ಇತಿಹಾಸವೂ, ಕೆಲವರು ಎಷ್ಟೋ ವರ್ಷ ತಪಸ್ಸು ಮಾಡಿದವರ ಇತಿಹಾಸವೂ ಕೇಳಿದ್ದೇವೆ. ಅವರಿಗೆ ಪುತ್ರೇಶನವು ದುಃಖದಾಯಕವಾದುದೆಂಬ ಶಾಸ್ತ್ರವಾಕ್ಯದ ತಿಳುವಳಿಕೆಯು ಬಂದಿರಲಿಕ್ಕಿಲ್ಲವೇ? ಪುತ್ರರು ಸುಖ ಸಾಧಕರೇಕಾಗರು. ಪುತ್ರರಲ್ಲಿ ಸುಪುತ್ರರು ಸುಖ ಸಾಧಕರಾಗುವುದರಲ್ಲಿ ಸಂಶಯವಿಲ್ಲ. ದುಷ್ಟಪುತ್ರರು ದುಃಖ ಸಾಧಕರಾಗುವುದರಲ್ಲಿಯೂ ಸಂಶಯವಿಲ್ಲ. ಶಾಸ್ತ್ರಗಳು ದುಷ್ಟಪುತ್ರನನ್ನು ಕುರಿತು ಪುತ್ರರು ದುಃಖ ಸಾಧಕವೆಂದು ಬಣ್ಣಿಸಿರುತ್ತವೆ ಎಂಬುದನ್ನೇ ತೀರ್ಮಾನಿಸಬೇಕು. ಕೆಲವರು ಎಂಥವನೇ ಆಗಲಿ, ಮಗನು ಹುಟ್ಟಿದರೆ ಕೇಡಲ್ಲ, ಮಳೆ ಬಂದರೆ ನಷ್ಟವಲ್ಲ ಎಂದು ನುಡಿಯುತ್ತಾರೆ. ಜನರಿಗೆ ದುಃಖವನ್ನು ಕೊಡುವ ದುಷ್ಟಪುತ್ರನು ಹುಟ್ಟಿದರೇನು, ಕೆಟ್ಟ ಮಳೆಯು ಬಂದರೇನು? ಆದ್ದರಿಂದ ಸುಪುತ್ರನನ್ನು ಬಯಸುವುದು ಸಾಧ್ವಿಯರಿಗೆ ಯೋಗ್ಯವಾದದ್ದೇ ಸರಿ. ಮಂದಿಗೆ ಸುಖವಂ ಬಗೆವ ಸುಕಂದನ ತಾಂ ಪಡೆದೊಡವಳೆ ನಾರಿಯು ತಿಳಿಯಲ್, ಮಂದಿಗೆ ದುಃಖವ ಬಗೆಯುವ ಕಂದನಂ ತಾಂ ಪಡೆದೊಡವಳೆ ಮಾರಿಯು ಜಗದೋಳ್ ಎಂಬುದೇ ಯೋಗ್ಯವು. ಆದ್ದರಿಂದ ನಾವು ಬಯಸುವ ಕಂದನು ಜಗತ್ತಿನ ಜನರನ್ನು ಭವನದಿಯಿಂದ ದಾಟಿಸಿ ರಕ್ಷಿಸುವವನಾಗಬೇಕೆಂದು ಕೋರುವ ನಮ್ಮ ಕೋರಿಕೆಯು ಯೋಗ್ಯವಾದುದೇ ಎಂದು ತನ್ನ ಮನದಲ್ಲಿ ತಾನೇ ಯೋಚಿಸುತ್ತಿದ್ದಳು. ಬಾಳಮ್ಮನು ಸಾಧ್ವಿಮಣಿಯಾದುದರಿಂದಲೇ ಇಂತಹ ಯೋಗ್ಯ ಸೂಕ್ಷ್ಮವಾದ ವಿಚಾರಕ್ಕೆ ಮನಸ್ಸನ್ನು ಕೊಡುತ್ತಿದ್ದಳು. ಬಸನಗೌಡರು ಶ್ರೀ ಅಡವಿ ಸ್ವಾಮಿಗಳ ಪಾದಾರವಿಂದಗಳನ್ನು ಧ್ಯಾನಿಸುತ್ತಾ ದತ್ತವಾಡಕ್ಕೆ ಬಂದರು. ತನ್ನನ್ನೇ ಎದುರು ನೋಡುತ್ತಿರುವ ಪತ್ನಿಯನ್ನು ಹಸನ್ಮುಖದೊಡನೆ ಕಂಡರು. ಬಾಳಮ್ಮನು ಮನೆಗೈದ ಪತಿಗೊಂಬೆ ಪಡಮಟ್ಟು ಹಸನ್ಮುಖದಿಂದಿರುವ ಪತಿಯನ್ನು ನೋಡಿ ನಮ್ಮ ಕಾರ್ಯವು ಕೈಗೂಡಿದೆ ಎಂದು ಊಹಿಸಿ ಇಂತೆಂದಳು: ಮಮ ಮನೋಹರ, ಅಲ್ಲಿನ ಭಕ್ತ ಮಹೇಶ್ವರರನ್ನು ನೋಡಿದಿರಾ? ತಾವು ಹೋದ ಕಾರ್ಯವು ಹನ್ನಾಯಿತೆ ಎಂದು ವಿನಯದಿಂದ ಪ್ರಶ್ನಿಸಿದಳು. ಬಸನಗೌಡರು ದತ್ತವಾಡದಿಂದ ಹೊರಟು ಅಂಕಲಗಿ ಮಠಕ್ಕೆ ಹೋಗಿ ಹಿಂದಿರುಗಿ ಬಂದ ಸಂಗತಿಯೆಲ್ಲವನ್ನು ವಿಸ್ತಾರವಾಗಿ ವಿವರಿಸಿದರು. ಅಲ್ಲಿಂದ ತೆಗೆದುಕೊಂಡು ಬಂದ 2 ಉತ್ತತ್ತಿ ಫಲಗಳನ್ನು ಇಬ್ಬರೂ ಸೇವಿಸಿದರು. ನಂತರ ಸತ್ಪುತ್ರನು ಸಂಜನಿಸುವುದರಲ್ಲಿ ಸಂಶಯವಿಲ್ಲವೆಂದು ಬಸನಗೌಡರು ಸದೃಢವಾಗಿ ತಿಳಿಸಿದರು. ಸರ್ವಜ್ಞರಾದ ಶ್ರೀ ಅಂಕಲಗಿ ಅಡವಿ ಸ್ವಾಮಿಗಳಿಗೆ ತಿಳಿಯದ ವಿಷಯವಾವುದು? ಭೂತ ಭವಿಷ್ಯತ್ ವರ್ತಮಾನ ವಿಷಯಗಳನ್ನು ಅವರು ತಿಳಿಸುತ್ತಾರೆಂಬುದು ಜನಜನಿತವಾದ ವಾರ್ತೆಯಾಗಿರುವುದು. ನಾವು ಇಲ್ಲಿ ಮಾತನಾಡುವುದು ಸಹ ಆ ಸ್ವಾಮಿಗಳು ಕಿವಿಗೊಟ್ಟಾಲಿಸುತ್ತಿರುವರು. ಅಂದಲ್ಲೇ ಪೂರ್ವದಲ್ಲಿ ರುದ್ರಮುನಿ ಮುಂತಾದ ಶಿವಶರಣರು ಇಂದಾದ ಕಾಲಜ್ಞಾನವನ್ನು ಅಂದೇ ಬರೆದಿಟ್ಟರು.
ಇಂತಹ ಅದ್ಭುತ ಶಕ್ತಿಯು ಇರುವುದರಿಂದಲೇ ಆ ಶಿವಶರಣರು ಲೋಕ ವಿಖ್ಯಾತರಾದರು ಎಂದು ನುಡಿದು ತನ್ನ ಗರ್ಭದಿಂದ ಸತ್ಪುತ್ರನು ಜನಿಸುವನೆಂಬ ಸಂತೋಷದಿಂದ ತನ್ನ ಪತಿಯು ಅಂಕಲಿಗೆಗೆ ಹೋಗಿ ಬಂದ ಸಂಗತಿಯನ್ನು ನೆರೆಹೊರೆಯ ತನ್ನ ಗೆಳತಿಯರಿಗೂ ತಿಳಿಸಿದಳು. ಅವರೂ ಸಂತೋಷಪಟ್ಟರು. ಬಸನಗೌಡರು ಪ್ರತಿ ಅಮಾವಾಸ್ಯೆಗೂ ಅಂಕಲಿಗಿ ಮಠಕ್ಕೆ ಹೋಗುವುದು, ಶ್ರೀ ಅಡವಿ ಸ್ವಾಮಿಗಳನ್ನು ಸಂದರ್ಶಿಸುವುದು, ಅಲ್ಲಿನ ಸಮಾರಾಧನೆಗೆ ತಕ್ಕ ಸಲಕರಣೆಗಳನ್ನು ಉದಾರತೆಯಿಂದ ಒದಗಿಸುವುದು ಮತ್ತು ಅಲ್ಲಿನ ಕಾರ್ಯಕಲಾಪಗಳಿಗೆ ತಾನು ಭಾಗಿಯಾಗುವುದು, ಹೀಗೆ ತಪ್ಪದೆ ಪ್ರತಿ ಅಮಾವಾಸ್ಯೆಗೆ ಅಂಕಲಿಗಿ ಮಠಕ್ಕೆ ಹೋಗಿ ಬರುವ ಪದ್ಧತಿಯಲ್ಲಿದ್ದರು. 3 ತಿಂಗಳು ಕಳೆದು ಹೋದವು. ಬಾಳಮ್ಮನು ಗರ್ಭಧರಿಸಿದಳು. ಮಕರಂದವನ್ನು ತನ್ನ ಗರ್ಭದಲ್ಲಿಟ್ಟುಕೊಂಡು ಉಬ್ಬಿ ತೋರುವ ಮೊಗ್ಗೆಯಂತೆ ಉದರ ಪ್ರದೇಶವು ಉಬ್ಬಿ ತೋರಿತು. 6 ತಿಂಗಳು ಕಳೆದವು. ಬಾಳಮ್ಮನ ಶರೀರ ಕಾಂತಿಯು ಪೊಂಬನ್ನಕ್ಕೆ ತಿರುಗಿತು. ತೊಟ್ಟ ಕುಪ್ಪಸವೂ ಬಿಗಿಯಾಯಿತು. ಉಟ್ಟ ಸೀರೆಯ ನೆರಿಗೆಗಳು ಕಡಿಮೆಯಾದವು. ಕಟಿಸ್ಥಲವು ಸ್ಥೌಲ್ಯವಾಯಿತು. ನಡಿಗೆಯು ರಾಜಹಂಸ ನಡಿಗೆಗೆ ಸರಿಕಟ್ಟುವಂತೆ ಆಯಿತು. ಕುಚಾಗ್ರ ಭಾಗಗಳು ಶಿವನ ಕಂಠದಂತೆ, ನೀಲಮಣಿಯಂತೆ, ನೇರಿಲ ಹಣ್ಣಿನಂತೆ ಕಪ್ಪಾದವು. ಮುಖವು ಚಂದ್ರಬಿಂಬದಂತೆ ಬಿಳುಪೇರಿತು. ನಾನು ಸದಾ ಸತ್ಯಾಸ್ತ್ರವನ್ನು ಕೇಳಬೇಕು, ಪರಶಿವನ ನಾಮಸ್ಮರಣೆಯನ್ನು ಮಾಡಬೇಕು ಮುಂತಾದ ಅನೇಕ ಅಲೌಕಿಕ ಕಾರ್ಯಗಳಲ್ಲಿ ತತ್ಪರತೆಯಾಗಬೇಕೆಂಬ ಮನೋಬಯಕೆಗಳು ಹೆಚ್ಚಾದವು. ಇದೆಲ್ಲವನ್ನು ಕಂಡು ಬಸನಗೌಡರ ಆನಂದಕ್ಕೆ ಅಳತೆಯಿಲ್ಲದಂತಾಯಿತು. ಬಾಳಮ್ಮನು ಗರ್ಭಧರಿಸಿ ನವಮಾಸಗಳು ತುಂಬಿದವು. 11ನೆಯ ಅಮಾವಾಸ್ಯೆಯು ಬಂದಿತು. ತುಂಬಿದ ಗರ್ಭವತಿಯು ಮನೆಯಲ್ಲಿರಲು ನಾನು ಅಂಕಲಗಿ ಮಠಕ್ಕೆ ಹೋಗುವುದು ಹೇಗೆ? ಆ ಮಹಾಪುರುಷರ ಮಠಕ್ಕೆ ನಡೆದುಕೊಳ್ಳುವ ಪವಿತ್ರ ವ್ರತವನ್ನು ಬಿಡುವುದು ಹೇಗೆ? ಅಂದರೆ ಮನೆಯನ್ನು ಬಿಟ್ಟು ಪದ್ಧತಿಯಂತೆ ಅಡವೀಶನ ಬಳಿಗೆ ಹೋಗಲೇ, ಅಥವಾ ಪತ್ನಿಯ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತಾ ಮನೆಯಲ್ಲಿಯೇ ಇರಲೇ ಎಂಬ ಯೋಚನೆಯ ಅಲೆಗಳ ಕೈಗೆ ಸಿಕ್ಕು ಬಸನಗೌಡರು ಅಲ್ಲಾಡುತ್ತಿದ್ದರು. ಬಾಳಮ್ಮನು ಪತಿಯ ಈ ಸ್ಥಿತಿಯನ್ನು ಕಂಡು ಇಂತೆಂದಳು: ಮನೋನಾಯಕ, ತಾವು ಯಾವ ಚಿಂತೆಯೂ ಮಾಡಬೇಡಿರಿ. ಇಲ್ಲಿ ನನ್ನ ಯೋಗಕ್ಷೇಮಗಳನ್ನು ನೋಡಿಕೊಳ್ಳುವವರು ಯಾರೂ ಇಲ್ಲವೆಂದು ಬಗೆಯಬೇಡಿರಿ. ಆ ಸರ್ವೇಶ್ವರನಾದ ಅಡವೀಶನೇ ಕಾಪಾಡುತ್ತಾನೆ. ಗುಡ್ಡದಂತಹ ಕಷ್ಟಗಳು ಬಂದರೂ ಅವನ ಕೃಪೆಯೊಂದಿದ್ದರೆ ಆ ಗುಡ್ಡವೂ ಕಡ್ಡಿಯಂತೆ ಪರಿಣಮಿಸುತ್ತದೆ ಎಂದು ಸೂಕ್ಷ್ಮಮತಿಯ ದೈವಭಕ್ತಿಯೂ ಉಳ್ಳ ಬಾಳಮ್ಮನು ನುಡಿದೊಡನೆಯೇ ಬಸನಗೌಡರು ಧೈರ್ಯವಂ ತಂದುಕೊಂಡು, ಅಡವೀಶನೇ, ನೀನೇ ಕಾಪಾಡಬೇಕು. ನನ್ನ ವ್ರತಕ್ಕನುಸರಿಸಿ ಈ ದಿನವೇ ಪ್ರಯಾಣ ಬೆಳೆಸುತ್ತೇನೆ ಎಂದುಕೊಂಡು ಪತ್ನಿಯ ಮುಖಮಂ ನೋಡಿ, ಪ್ರಿಯೆ, ನೀನು ಹೇಳಿದ ವಾಕ್ಯವು ಯಥಾರ್ಥವಾದುದು. ಸೂರ್ಯನಿಗೆ ಕತ್ತಲು ಮುಚ್ಚಿಕೊಳ್ಳದಂತೆ ಭಗವದ್ಭಕ್ತರಿಗೆ ತೊಂದರೆಗಳು ಮುಚ್ಚಿಕೊಳ್ಳಲಾರವು. ನಾನು ಅಡವೀಶನ ಸನ್ನಿಧಿಗೆ ಹೊರಡುತ್ತೇನೆ ಎಂದು ಹೇಳಿ ಹೊರಟನು. ಆ ಕಾಲವು ಜ್ಯೇಷ್ಠ ಮಾಸವಾದ್ದರಿಂದ ಮಳೆಯು ಅತಿಯಾಗಿ ಬಂದು ಅನೇಕ ಹಳ್ಳಕೊಳ್ಳಗಳು ತುಂಬಿ ಹರಿಯುತ್ತಿದ್ದವು. ಅಲ್ಲದೆ ಚಿಟ್ಟ ಹನಿಗಳು ಬಿಟ್ಟಿದ್ದಿಲ್ಲ. ಅಂತಹ ಸಮಯದಲ್ಲಿಯೇ ನಮ್ಮ ಬಸನಗೌಡರು ಪ್ರಯಾಣ ಹೊರಟು ಅಡಿಗಡಿಗೆ ಅಡವೀಶನನ್ನು ನೆನೆಯುತ್ತಾ, ಅಲ್ಲಲ್ಲಿ ನದಿಗಳನ್ನು ದಾಟುತ್ತಾ, ಹಳ್ಳಗಳು ತಟಸ್ಥವಾದಾಗ ಈಜುತ್ತಾ, ಕೆಸರಿನಲ್ಲಿ ಜಾರುತ್ತಾ, ಕೈಯೂರಿ ಮೇಲಕ್ಕೇಳುತ್ತಾ ಅಂಕಲಿಗಿ ಮಠಕ್ಕೆ ಬಂದು ಮುಟ್ಟಿದರು. ಶ್ರೀ ಸಿದ್ದೇಶ್ವರನಿಗೆ ನಮಸ್ಕರಿಸಿ ಅಡವಿ ಸ್ವಾಮಿಗಳ ಸನ್ನಿಧಿಗೆ ಹೊರಡಬೇಕೆನ್ನುವಷ್ಟರಲ್ಲಿ ಭಕ್ತ ಹೃದಯ ವಾಸಿಯಾದ ಅಡವೀಶನು ತನ್ನ ಭಕ್ತನಾದ ಬಸನಗೌಡನು ಅತಿ ಪ್ರಯಾಸದಿಂದ ಬಂದಿದ್ದು ಅರಿತುಕೊಂಡು ಬಸನಗೌಡನನ್ನು ಇಲ್ಲಿಗೆ ಕರೆದುಕೊಂಡು ಬಾ ಎಂದು ಒಬ್ಬ ಭಕ್ತನಿಗೆ ಹೇಳಿ ಕಳುಹಿಸಿದರು. ಆ ಭಕ್ತನು ಬೇಗನೆ ಸಿದ್ದೇಶ್ವರನ ದೇವಾಲಯಕ್ಕೆ ಬಂದು ಹೊರಡಲು ಉದ್ಯುಕ್ತನಾದ ಬಸನಗೌಡನನ್ನು ಹೆಸರಿನಿಂದ ಕೂಗಿ, ಶ್ರೀಗಳವರು ತಮ್ಮನ್ನು ಕರೆದುಕೊಂಡು ಬಾ ಎಂದು ಅಪ್ಪಣೆ ಮಾಡಿರುತ್ತಾರೆ, ಬನ್ನಿರೆಂದು ಹೇಳಿ ಕರೆದೊಯ್ದನು. ಬಸನಗೌಡನು ಅಡವಿ ಸ್ವಾಮಿಗಳಿಗೆ ಅಡ್ಡಬಿದ್ದು ಎದ್ದು ಅಂಜಲಿಬದ್ಧನಾಗಿ, ಬುದ್ಧಿ, ನನ್ನನ್ನು ಕರೆಸಲು ಈ ದೀನನಿಂದಾಗುವ ಕೆಲಸವೇನು? ಅಪ್ಪನೆ ಕೊಡಿಸಿರೆಂದು ಬೆಸಗೊಂಡನು. ಆ ಸ್ವಾಮಿಗಳು ಬಸನಗೌಡನ ದೃಢ ವಿಶ್ವಾಸಕ್ಕೂ ವಿನಯ ವಿನಮ್ರತೆಗೂ ಸಂತಸಪಟ್ಟು, ಪಾಟೀಲರೇ, ಈ ತಿಂಗಳು ಇಲ್ಲಿಗೆ ಬರಲು ನಿನಗೆ ಅತಿ ಕಷ್ಟವಾಯಿತೆ ಎಂದೊಡನೆ ಬಸನಗೌಡನು, ಬುದ್ಧಿ, ಕಷ್ಟವೆಂಬುದು ನನ್ನ ಕಣ್ಣಿಗೆ ಕಾಣಿಸಲೇ ಇಲ್ಲ. ಬಹಳ ಸಂತೋಷವಾಗಿ ಬಂದೆನು.
ಕಷ್ಟವೆಂಬ ಆನೆಯು ಬೆಟ್ಟದೆತ್ತರವಿದ್ದರೂ ಅದು ನಿನ್ನ ಭಕ್ತರಾದ ಸಿಂಹಗಳ ಮುಂದೆ ಸುಳಿದಾಡುವುದುಂಟೆ. ಹೇ ಗುರುನಾಥನೇ, ನಾನು ತಮ್ಮ ಕೃಪಾ ಆಶೀರ್ವಾದ ಬಲದಿಂದ ಸುಖವಾಗಿ ಬಂದೆನೆಂದು ಮತ್ತೊಮ್ಮೆ ಹೇಳಿದನು. ಶ್ರೀಗಳವರಿಂತೆಂದರು, ಬಸನಗೌಡರೇ, ಇನ್ನು ಮುಂದೆ ಈ ಮಠಕ್ಕೆ ನಡೆದುಕೊಳ್ಳುವ ಪದ್ಧತಿಯನ್ನು ಬಿಡು. ನಾನೇ ನೀನಿದ್ದೆಡೆಗೆ ಬರುತ್ತೇನೆ. ಪ್ರಸಾದವನ್ನುಂಡು ಸಿದ್ದೇಶ್ವರನಿಗೆ ವಂದಿಸಿ ದತ್ತವಾಡಕ್ಕೆ ಹಿಂದಿರುಗು ಎಂದು ಹೇಳಿ ಕಳುಹಿಸಿದರು. ಬಸನಗೌಡರು ಶ್ರೀಗಳವರ ಮಾತಿಗೆ ಮಾರುತ್ತರವನ್ನೀಯದೆ ಮತ್ತೊಮ್ಮೆ ನಮಸ್ಕರಿಸಿ ಅಲ್ಲಿಂದ ಹಿಂದಿರುಗಿ ಶ್ರೀ ಸಿದ್ದೇಶ್ವರನ ದೇಗುಲಕ್ಕೈದು ದೇವರಿಗೆ ಹಣ್ಣು, ಕಾಯಿ, ಕರ್ಪೂರ, ಮಂಗಳ ವಾದ್ಯಗಳೊಡನೆ ಅರ್ಪಿಸಿ ವಂದಿಸಿದರು. ನಂತರ ಭೋಜನ ಶಾಲೆಗೆ ಹೋಗಿ ಪ್ರಸಾದವನ್ನುಂಡು ಅಲ್ಲಿರುವ ಸರ್ವಭಕ್ತ ಮಹೇಶ್ವರರಿಗೆ ನಮಿಸಿ ಅಲ್ಲಿಂದ ದತ್ತವಾಡಕ್ಕೆ ಮರಳಿದರು. ಇತ್ತ ಬಾಳಮ್ಮನು ಅಡವಿ ಸ್ವಾಮಿಗಳ ಧ್ಯಾನವನ್ನು ಮಾಡುತ್ತಾ ಪತಿಯ ಆಗಮನವನ್ನೇ ನಿರೀಕ್ಷಿಸುತ್ತಿದ್ದಳು. ಬಸನಗೌಡರು ಮನೆಗೆ ಬಂದೊಡನೆಯೇ ಅವರಂ ಕುರಿತು ತಮಗೆ ಈ ಬಾರಿ ಅಂಕಲಿಗಿ ಮಠದ ಪ್ರಯಾಸವು ಕಷ್ಟಸಾಧ್ಯವಾದಂತೆ ತೋರುತ್ತದೆ ಎಂದಳು. ಆ ಮಾತಿಗೆ ಬಸನಗೌಡರು, ಕಾರ್ಯಸಾಧಕರಿಗೆ ಕಷ್ಟಗಳೊಳಗಿದರೂ ಅವು ಕಣ್ಣಿಗೆ ತೋರುವುದಿಲ್ಲ. ಆದರೆ ಈ ಅಮಾವಾಸ್ಯೆಯು ಪ್ರತಿ ತಿಂಗಳು ಮಠಕ್ಕೆ ಹೋಗಿ ಬರುವ ವ್ರತವನ್ನು ಕೊನೆಗಾಣಿಸಿತು ಎಂದು ಹೇಳಲು ಬಾಳಮ್ಮನು ಸೋಜಿಗದಿಂದ ಅದೇಕೆ ಕೊನೆಗಣಿಸಿತು? ಪುನಃ ಮುಂದಿನ ತಿಂಗಳು ಅಂಕಲಿಗಿ ಮಠಕ್ಕೆ ಹೋಗುವುದಿಲ್ಲವೇ ಎಂದು ಕೇಳಿದರು. ಬಸನಗೌಡರು, ಹೋಗುವುದಿಲ್ಲ. ನೀನು ಈ ಮಠಕ್ಕೆ ನಡೆದುಕೊಳ್ಳುವುದನ್ನು ಬಿಡು. ಮುಂದಿನ ತಿಂಗಳಿಂದ ಇಲ್ಲಿಗೆ ಬರಬೇಡ. ನಾನೇ ನೀನಿದ್ದೆಡೆಗೆ ಬರುತ್ತೇನೆ ಎಂದು ಅಡವಿ ಸ್ವಾಮಿಗಳು ಅಪ್ಪಣೆ ಕೊಟ್ಟಿದ್ದಾರೆ ಎಂದು ತಿಳಿಸಿದನು. ಅದಕ್ಕೆ ಬಾಳಮ್ಮನು, ನಾನೇ ನಿನ್ನ ಮಗನಾಗಿ ಹುಟ್ಟುತ್ತೇನೆಂದು ಮುನ್ನ ಹೇಳಿದ ಶ್ರೀ ಅಡವೀಶನು ಇಂದು ನೀನಿದ್ದೆಡೆಗೆ ಬರುತ್ತೇನೆಂದು ಹೇಳಿದ ಮಾತಿನಲ್ಲಿ ಸೋಜಿಗವೇನೂ ಇರುವುದಿಲ್ಲ. ಅಂಥ ಮಹಾತ್ಮನೇ ನನ್ನ ಗರ್ಭದಲ್ಲಿ ಹುಟ್ಟಿ ಬರುತ್ತಾನೆಂದರೆ ನನ್ನ ಉದರವು ಸಾರ್ಥಕವಾಯಿತು, ನನ್ನ ಮಾತಾಪಿತೃಗಳು ಧನ್ಯರು, ನಮ್ಮ ಕುಲಕೋಟಿಯು ಪವಿತ್ರವಾಯಿತು ಎಂದು ತನ್ನ ಹರ್ಷೋದ್ಗಾರವನ್ನು ವ್ಯಕ್ತಪಡಿಸಿದಳು. ಮತ್ತು ಅಡವೀಶನ ಪಾದಾರವಿಂದಗಳನ್ನು ಸ್ಮರಿಸುತ್ತಾ ಗೃಹಕೃತ್ಯಗಳಿಗೇನೆಯಾದಳು. ಬಾಳಮ್ಮನವರಿಗೆ ನವಮಾಸಗಳು ತುಂಬಿ 10ನೇ ಮಾಸವು ಆರಂಭವಾಯಿತು. ಪ್ರಸೂತಿಕ ವೇದನೆಯು ಅತಿಶಯವಾದರೂ ಬಾಳಮ್ಮನಿಗೆ ತನ್ನ ಗರ್ಭದಲ್ಲಿ ಶ್ರೀ ಅಡವೀಶನು ಜನಿಸುತ್ತಾನೆಂಬ ಹರುಷದಲ್ಲಿ ಆ ವೇದನೆಯು ತೋರಲೇ ಇಲ್ಲ. ಶಾಲಿವಾಹನ ಶಕೆ 1778 ಮಾಘ ಮಾಸ ಕೃಷ್ಣ ಪಕ್ಷ ತ್ರಯೋದಶಿ ರವಿವಾರ ರಾತ್ರಿ 10 ಗಂಟೆಗೆ ಜಗಜ್ಜನರ ಅಜ್ಞಾನಾಂಧಕಾರವನ್ನು ನಿವಾರಣೆ ಮಾಡುವ ಶಿಶುಸೂರ್ಯನು ಸಂಜನಿಸಿದನು. ನೆರೆಹೊರೆಯ ಹೆಂಗಳೆಯರು ಹುಟ್ಟಿದ ಕೂಸಿಗೂ ಬಾಣಂತಿಗೂ ನೀರೆರೆದು ಉಪಚರಿಸಿದರು. ಬಸನಗೌಡರು ಪುತ್ರೋತ್ಪತ್ತಿಗೆ ಚಂದ್ರನಂ ಕಂಡ ಸಾಗರನಂತೆ ಉಬ್ಬಿದರೆಂದು ಹೇಳಬೇಕಾದ್ದಿಲ್ಲ. ಬಸನಗೌಡರು ಪುತ್ರನ ಜಾತಕರ್ಮಾದಿಗಳನ್ನು ನೆರವೇರಿಸಿದರು. ಮರುದಿನದಲ್ಲಿಯೇ ಶ್ರೀ ಅಡವೀಶನು ಲಿಂಗೈಕ್ಯರಾದರೆಂಬ ನಿಜ ವಾರ್ತೆಯು ಬಂದು ಮುಟ್ಟಿತು. ಬಸನಗೌಡರು ಆ ಸುದ್ದಿಯನ್ನು ಕೇಳಿ ಸ್ವಲ್ಪ ಹೊತ್ತು ಚಿತ್ರದ ಬೊಂಬೆಯಂತೆ ಸ್ತಬ್ಧವಾಗಿ ನಿಂತು ಭಕ್ತಿಯ ಭರದಿಂದ, ಹೇ ಅಡವೀಶನೇ, ನೀನಿತ್ತ ವಚನದಂತೆ ಅಲ್ಲಿ ಶರೀರವನ್ನು ಬಿಟ್ಟು ಇಲ್ಲಿ ಅವತರಿಸಿದೆಯಾ? ನಿನಗೆ ಸಾವು ಹುಟ್ಟುಗಳು ಉಂಟೆ? ಸಾವು ಹುಟ್ಟುಗಳು ಜಡವಾದ ಶರೀರಕ್ಕಲ್ಲದೆ ನಿನಗಿಲ್ಲ. ಜಗದೋದ್ಧಾರ ಲೀಲಾರ್ಥವಾಗಿ ಜೀರ್ಣ ವಸ್ತ್ರವನ್ನು ಬಿಸುಟು ನೂತನ ವಸ್ತ್ರವನ್ನು ಹಾಕಿಕೊಂಡಂತೆ ಆ ದೇಹವನ್ನು ಬಿಟ್ಟು ಈ ದೇಹವನ್ನು ತೊಟ್ಟುಕೊಂಡೆಯಾ? ಹೇ ದೇವದೇವ, ನಿನ್ನಾಟವು ಮಾಟವು ಮಾನವ ಕೋಟಿಯರಿಯಲಾರದು ಎಂದು ಬಹುಪರಿಯಿಂದ ಅಡವೀಶನನ್ನು ಕೊಂಡಾಡಿದನು. ಹುಟ್ಟಿದ ಶಿಶುವಿಗೆ 13 ದಿವಸಗಳಾಗಲು ಹೆಸರಿಡಿರುವ ತೊಟ್ಟಿಲ ಸಮಾರಂಭವು ಶುರುವಾಯಿತು. ನೆರೆಹೊರೆಯ ಸಾಧ್ವಿಯರು ಬಂದು ಪೊಂದೊಟ್ಟಿಲಂ ಕಟ್ಟಿ ಅದರಲ್ಲಿ ಆ ಬಾಲಭಾಸ್ಕರನನ್ನು ಪವಡಿಸಿ, ಪಾಟೀಲರೇ, ತಮ್ಮ ಕುಮಾರನಿಗೆ ಅವಿಧಾನವೇನಿಡಬೇಕು ಎಂದು ಕೇಳಿದರು. ಅದಕ್ಕೆ ಬಸನಗೌಡರು, ಅಂಕಲಿಗಿ ಅಪ್ಪನವರ ಹೆಸರನ್ನೇ ಅಪ್ಪಯ್ಯ, ಅಪ್ಪನ್ನ, ಅಪ್ಪನವರು ಎಂಬ ಹೆಸರುಗಳಲ್ಲಿ ನಿಮಗೆ ಪ್ರೇಮವಾದದ್ದೊಂದನ್ನು ಇಟ್ಟು ಕರೆಯಿರಿ ಎಂದು ಹೇಳಿದರು. ಆ ಸಮಾರಂಭದಲ್ಲಿ ಭಾಗಿಯಾಗಿದ್ದ ಅಲ್ಲಯ್ಯನವರೆಂಬ ವೃದ್ಧರು ಮರಾಠಿ ಭಾಷಾಪ್ರಿಯರು ಹೇಳಿದ್ದೇನೆಂದರೆ,
ಅಪ್ಪ ಅನ್ನುವುದಕ್ಕೆ ಬದಲು ಬಾಬಾ ಎಂಬ ಹೆಸರನ್ನಿಡಬೇಕೆಂದು ತಿಳಿಸಿದರು. ಮತ್ತು ಕನ್ನಡ ಭಾಷೆಯಲ್ಲಿ ಅಪ್ಪ ಎಂಬುದಕ್ಕೆ ಮರಾಠಿ ಭಾಷೆಯಲ್ಲಿ ಬಾಬಾ ಎಂದಾಗುತ್ತದೆ. ಆದ್ದರಿಂದ ಬಾಬಾ ಎಂಬ ನಾಮವು ಮನೋಹರವಾಗಿದೆ ಎಂದು ಹೇಳಿದರು. ಆ ವೃದ್ಧರ ಅಪ್ಪನೆಯಂತೆ ಬಸನಗೌಡರು ಒಪ್ಪಿದರು. ಆ ಸಾಧ್ವಿಯರು ಬಾಬಾ ಎಂಬ ನಾಮವನ್ನಿಟ್ಟು ಈ ರೀತಿ ಜೋಗುಳವನ್ನು ಪಾಡಿದರು. ಜೋಸು ಮಂಗಲ ಮೂರ್ತಿ ಜೋಜೋ, ಜೋಸು ಸದ್ಗುಣ ನಿಲಯ ಜೋಜೋ, ಜೋಸು ಸಚ್ಚಿದ್ರೂಪ ನಿತ್ಯಾನಂದನೆ ಜೋಜೋ, ಜೋಸು ಪರಿಪೂರ್ಣಾತ್ಮ ಜೋಜೋ, ಜೋಸು ಸದ್ಗುರುವರನೆ ಜೋಜೋ, ಜೋಸು ಬಾಬಾ ಬಾಲ ಭಾಸ್ಕರ ತೇಜನೆ ಜೋಜೋ ಎಂದು ಜೋಗುಳವನ್ನು ಪಾಡಿ ಆ ಬಾಬಾ ಮೂರ್ತಿಯ ಮುಖಮಂ ಚುಂಬಿಸಿ ಆ ಸಾಧ್ವಿಯರು ತಾಂಬೂಲವಂ ಸವಿಯುತ್ತಾ ಹೊರಟರು ಎಂಬಲ್ಲಿಗೆ ಶ್ರೀ ಸದ್ಗುರು ಬಾಬಾ ಮಹಾರಾಜರವರ ಚರಿತಾಮೃತದಲ್ಲಿ ಶ್ರೀ ಅಡವಿ ಸ್ವಾಮಿಗಳು ಬಾಬಾ ನಾಮದಿಂದ ಬಸನಗೌಡರಿಗೆ ಪುತ್ರರಾದರೆಂಬ 2ನೇ ಅಧ್ಯಾಯವು ಮುಗಿದಿದು. ಜೈ ಜೈ ಶಿವನಮ ಪಾರ್ವತಿ ಪತಿಯರ ಮಹಾದೇವ್.